ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. ಜಾಮೂನ್ ಮಾಡೋ ವಿಧಾನ: MTR ಗುಲಾಬ್ ಜಾಮೂನ್, ಸಕ್ಕರೆ, ಹಾಲು, ಏಲಕ್ಕಿ ಇಷ್ಟಿರಲಿ. ಒಂದು ತಟ್ಟೆಯಲ್ಲಿ ಹಾಕಿ ಗುಲಾಬ್ ಜಾಮೂನ್ ಪೌಡ್ರ್ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಹಾಲು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ತಾ ಇರಿ. ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ತಾ ಇರಿ. ತುಂಬ ಚೆನ್ನಾಗಿದೆ, ಮಾಡಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನಾದ್ಕೊಳ್ತಾ ಇದ್ದರೆ ಒಂದು 5 ನಿಮಿಷ ಕಾಲಿಸಿ 5 ನಿಮಿಷ ಇಟ್ಟಿರಿ. ಆಮೇಲೆ ಈ ಕಡೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. 1 ಕಪ್ಪು ಸಕ್ಕರೆಗೆ 1 ಕಪ್ ನೀರು ಹಾಕ್ಕೊಳ್ಳಿ. ಒಂದು 5 ನಿಮಿಷ ಬಿಸಿ ಮಾಡ್ಕೊಳ್ಳಿ. 5 ನಿಮಿಷ ಒಂದೆಳೆ ಪಾಕ ಬರೋವರೆಗೂ. ಏಲಕ್ಕಿ ಹಾಕ್ಕೊಳ್ಳಿ. ಈ ಕಡೆ ಒಂದು ಬಾಣಲಿಲಿ ಎಣ್ಣೆ ಇಟ್ಟು ಸ್ವಲ್ಪ ಕಾಯಕ್ಕಿಡಿ. ಈ ಕಡೆ ಇದು ಕಾಲಿಸಿಟ್ಟೆ ಒಂದು 10 ನಿಮಿಷ ಕಾಲಿಸಿಡಬೇಕು. 10 ನಿಮಿಷ ಆದಮೇಲೆ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗೆ ಮಾಡ್ಕೊಳ್ಳಿ, ಅದು ದಪ್ಪ ಆಗಿಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ. ಚಿಕ್ಕದಾಗೆ ಮಾಡ್ಕೊಳ್ಳಿ ಎಲ್ಲ. ಇದೇ ಥರ ಎಲ್ಲ ಮಾಡ್ಕೊಳ್ಳಿ. ಇದಾದಮೇಲೆ ಎಣ್ಣೆಗೆ ಹಾಕಿ ಎಲ್ಲ. ಈಗ ಎಣ್ಣೆ ಕಾದಿದೆ. ತುಂಬ ಚೆನ್ನಾಗಿರುತ್ತೆ. ಬರ್ತಡೇಗೆ ಚಿಕ್ಕದಾಗಿ ಅರ್ಜೆಂಟಿಗೆ ಒಂದು ಸಿಂಪಲಾಗಿ ಒಂದು ಸ್ವೀಟ್ ಬೇಕು ಅಂತಂದರೆ ಅದು ಆರಾಮಾಗಿ ಮಾಡ್ಕೋಬೋದು ಈಸಿಯಾಗಿ 5 ನಿಮಿಷ. ತುಂಬ ಚೆನ್ನಾಗಿದೆ ನೋಡಿ. ಎಲ್ಲನೂ ಹಾಕಿ ಚಿಕ್ಕದಾಗಿ ಉರಿ ಇಟ್ಕೊಳ್ಳಿ. ತುಂಬ ಬೇಗ ಕಾಯೋದು ಬೇಡ. ಚಿಕ್ಕದಾಗಿ ಉರಿ ಇಟ್ಟರೆ ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ಬೇಯಿಸಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಲೋ ಫ್ಲೇಮಲ್ಲೇ ಇಡಿ. ಕಂದು ಬಣ್ಣ ಬರೋವರೆಗೂ ಹಂಗೆ ಎಣ್ಣೆಲಿ ಫ್ರೈ ಆಗ್ತಾ ಇರಲಿ. ಅದು ಕೆಂಪಗಾಗಬೇಕು. ಕೆಂಪಗಾಗೋವರೆಗೂ ಚಿಕ್ಕದಾಗಿ ಉರಿ ಇಟ್ಕೊಂಡೇ ಬೇಯ್ತಾ ಇರಲಿ. ನೋಡಿ, ಈ ಥರ ಆಗಬೇಕು. ಚೆನ್ನಾಗಿದಾಗೈತೆ. ಇದನ್ನೆಲ್ಲ ಒಂದೊಂದು ಈಗ ಸಕ್ಕರೆ ಪಾಕ ಆಫ್ ಮಾಡ್ಕೊಂಡಿರ್ತೀವಿ. ಇದೊಂದು ನಿಮಿಷ ಆದಮೇಲೆ ಹಾಕಿ. ಗುಲಾಬ್ ಜಾಮೂನ್ ತೆಗ್ದಿದ ತಕ್ಷಣ ಹಾಕೋಬೇಡ. ಎಣ್ಣೆಯಿಂದ ತೆಗೆದು ಒಂದು ನಿಮಿಷ 2 ನಿಮಿಷ ಸ್ವಲ್ಪ ತಣ್ಣ ಆದಮೇಲೆ ಸಕ್ಕರೆ ಪಾಕದಲ್ಲಿ ಹಾಕಿ. ತುಂಬ ಚೆನ್ನಾಗಿದೆ ಇರುತ್ತೆ. ಇಲ್ಲಾಂದರೆ ನೀವು ಬೇಗ ಬಿಸಿ ಇರೋದೇ ಹಾಕ್ಬಿಟ್ರೆ ಅದೆಲ್ಲ ಪಾಯಸ ಆದಂಗೆ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ರೆಡಿ ಆಯಿತು. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.